ಸಂಬಂಧಗಳಲ್ಲಿ, ಸ್ನೇಹದಲ್ಲಿ ಹಾಗೂ ದೇವರಲ್ಲಿ ನಂಬಿಕೆ ಅನ್ನೋದು ತುಂಬ ಮುಖ್ಯ. ಒಮ್ಮೆ ನಂಬಿಕೆ ಕಳೆದುಕೊಂಡರೆ ಮತ್ತೆ ಗಳಿಸೋದು ತುಂಬ ಕಷ್ಟ. ನಂಬಿಕೆ ಅನ್ನೋದು ಒಂದು ದಾರದ ತರಹ. ಅದು ಒಮ್ಮೆ ಕಿತ್ತು ಹೋದರೆ ಗಂಟು ಹಾಕಬಹುದು, ಆದರೆ ಮೊದಲಿನ ಥರ ನೇರವಾಗಿರುವುದಿಲ್ಲ. ಬದಲಾಗಿ ಗಂಟುಗಳಾಗಿರುತ್ತವೆ. ಜೀವನದಲ್ಲಿ ಮೊದಲು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗುತ್ತೇವೆ. ನಂತರ ಒಳ್ಳೆಯ ವ್ಯಕ್ತಿ ಸಿಕ್ಕಾಗ ನಂಬುವುದನ್ನೇ ಬಿಟ್ಟು ಬಿಡುತ್ತೇವೆ. ಏಕೆಂದರೆ ಜೀವನವು ನಂಬಿಕೆಯ ಮೇಲೆಯೇ ಸಾಗುತ್ತದೆ. ನಾಳೆಯ ನಂಬಿಕೆಯ ಮೇಲೆಯೇ ಜೀವನದ ಬಂಡಿ ಸಾಗುತ್ತದೆ. ನಾವು ಒಬ್ಬರ ಮೇಲೆ ಇಟ್ಟಿರುವ ನಂಬಿಕೆಯು ಸಂಬಂಧಗಳ ಸೇತುವೆ ಇದ್ದಂತೆ. ಆ ಸೇತುವೆ ಕುಸಿದು ಬಿದ್ದರೆ ಕ್ಷಮೆಗಳ ಮಳೆ ಎಷ್ಟೇ ಸುರಿದರೂ ಪ್ರಯೋಜನವಿಲ್ಲ. ಒಂದು ಪ್ರಶಾಂತವಾದ ನದಿಯಲ್ಲಿ ಒಂದು ಕಲ್ಲನ್ನು ಎಸೆದರೆ ಅದು ಕದಡುತ್ತದೆ. ಆ ನೀರು ತಿಳಿಗೊಳ್ಳಲು ತುಂಬ ಸಮಯ ಬೇಕು. ಅದು ಸಂಬಂಧವೇ ಆಗಲಿ, ಸ್ನೇಹವೇ ಆಗಲಿ. ಪ್ರತಿ ಸ್ನೇಹ ಸಂಬಂಧಗಳ ಬುನಾದಿ ನಂಬಿಕೆ. ಯಾರಾದರೂ ನಿಮ್ಮ ಬಳಿ ಬಂದು ತನ್ನ ಸಮಸ್ಯೆಗಳನ್ನು ನಿಮ್ಮೆದುರು ವ್ಯಕ್ತಪಡಿಸುತ್ತಾರೆ ಎಂದರೆ ದೇವರಲ್ಲಿರುವ ಪೂರ್ತಿ ವಿಶ್ವಾಸ ನಿಮ್ಮಲ್ಲಿದೆ ಎಂದು. ಆ ವಿಶ್ವಾಸಕ್ಕೆ ಸೂಕ್ತ ಮೌಲ್ಯ ಕೊಡಿ. ನಂಬಿಕೆ ಮನಸ್ಸಿನಿಂದ ಹುಟ್ಟಬೇಕೇ ಹೊರತು ಮೂರನೇ ವ್ಯಕ್ತಿಯಿಂದ ಅಲ್ಲ. ಒಮ್ಮೆ ಬೇಡ ಎಂದು ನಿರ್ಧಾರ ಮಾಡಿದ ಮೇಲೆ ಅದರ ಬಗ್ಗೆ ಚಿಂತಿಸಬೇಡ. ಅದು ವ್ಯಕ್ತಿಯೇ ಆಗಲಿ, ವಸ್ತುವೇ ಆಗಲಿ. ಇಲ್ಲದಿದ್ದರೆ ಚಿಂತೆ ಚಿತೆಯಾಗಿ ಮಾರ್ಪಾಡಾಗುತ್ತದೆ. ಒಂದು ಹೆಣ್ಣು ನಿನ್ನನ್ನು ನಂಬಿ ಬಂದ ಮೇಲೆ ಕಷ್ಟ ಸುಖ ಏನೇ ಬಂದರೂ ಎದುರಿಸಬೇಕು. ಹೆತ್ತವರನ್ನು ತೊರೆದು ತಾಳಿ ಕಟ್ಟಿದ ಕ್ಷಣದಿಂದ ಸಾಯುವವರೆಗೂ ಪ್ರತಿ ಹೆಜ್ಜೆಗೆ ಹೆಜ್ಜೆಯಾಗಿ ನಿನ್ನ ಹಿಂದೆ ನಿಲ್ಲುವಳು. ಅದು ನಿಮ್ಮ ಮೇಲಿನ ನಂಬಿಕೆಯಿಂದ. ಹಾಗೆ ಒಬ್ಬ ಪತಿ ಅಪ್ಪನಾದ ಮೇಲೆ ಆತ ತನ್ನ ಮಡದಿ ಮಕ್ಕಳ ಸಂತೋಷಕ್ಕಾಗಿ ಹಗಲಿರುಳು ಶ್ರಮಿಸುವನು. ಆತ ತನ್ನ ಸರ್ವಸ್ವವನ್ನು ತನ್ನ ಮಕ್ಕಳಿಗೋಸ್ಕರ ಮುಡಿಪಿಡುವನು. ಮಕ್ಕಳು ದೊಡ್ಡವರಾದ ಮೇಲೆ ಅಪ್ಪನ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕು. ಹೀಗೆ ನಂಬಿಕೆಯು ಸಂಬಂಧಗಳ ಮೇಲಿನ ಕೊಂಡಿಯಂತೆ. ಅದನ್ನು ಉಳಿಸಿಕೊಳ್ಳುವುದು ಹಾಗೂ ಅಳಿಸಿಕೊಳ್ಳುವುದು ನಮ್ಮ ಕೈಯಲ್ಲಿದೆ. ಸ್ನೇಹಿತರೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.